ನಿಮ್ಗೆ ಹೋಗ್ಬಿಟ್ಟು ಏನ್ ಬೇಕಾದ್ರೆ ಮಾಡ್ಬೋದು. ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ರ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ. ಇವತ್ತು ಒಳ್ಳೆ ಪಂದ್ಯ ವಿಡಿಯೋ ತಗೊಂಡ್ಬಂದಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ನಿಮ್ ಜೊತೆ ನಾನು ಕೂಡ ಎಂಜಾಯ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸಪ್ರೇಟ್ ನಿಮ್ಗೆ ಹೋಗ್ಬಿಟ್ಟು ಏನ್ ಬೇಕಾದ್ರೆ ಮಾಡ್ಬೋದು. ಅದೇನಾದ್ರೆ ಅದು ಅಂಡರ್ಸ್ಟ್ಯಾಂಡಿಂಗ್. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ನೋಡಮ್ಮ, ಕಾನ್ಫಿಡೆನ್ಷಿಯಲ್ ಇರ್ಲಿ, ನೇರವಾಗಿ ಹೇಳು. ನಾನು ಮೂವಿ ನಾನು ಇವಾಗ ಮಾತಾಡಿದ್ದೀನಿ ಸಪ್ರೇಟ್ ಏನಿದೆ ಅಂತ ಮಾತಾಡೋಣ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬೀಶ್ ಮಂಡೇನೆ ಮಾಡ್ತಾ ಇದ್ದೀನಿ. ಓಕೆ, 2 ನಿಮಿಷ ಕೆಲವು ಮಾಡಿ ಸರ್ ದಯವಿಟ್ಟು ಕಾಸ್ಟ್ಯೂಮ್ ಮಾಡಬೇಡಿ ಸರ್. ಇವಾಗ ನಾನು ಕೆಲವೊಂದು ಎಲ್ಲಾ ಮೂವಿಲೂ ಹಾಕಿರ್ತೀನಿ, ಆ ಮೂವಿಲ್ ಹಾಕಿರೋದು ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಈಗ ಸಿನಿಮಾ 3 ಲಕ್ಷ ಅಂತ ಮಾತಾಡಿದ್ರು. ನಿಮ್ಮ ಒಪಿನಿಯನ್ ಅಲ್ಲಿ ಕಮಿಟ್ಮೆಂಟ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ನೀವು ಹೇಳಿ ಸರ್. ಅಲ್ಲಲ್ಲ, ಕಮಿಟ್ಮೆಂಟ್ಗೆ ತಾವು ಓಕೆನಾ ಇಲ್ವೋ ಅಂತ ಡೈರೆಕ್ಟ್ ಆಗಿ ಬೇರೆ. ಓಕೆ ಸರ್, ಒಪ್ಕೊಂತೀನಿ. ಯಾರು ಇವ್ರಲ್ಲ? ಬಟ್ ಅದು ನೀವು ಹೇಳಿ. ಇದಕ್ಕಿಂತ ಬೇಕಾ ಸಾಕ್ಷಿ ನೋಡಿ ಅಲ್ಲಿ. ಮೇಡಮ್, 1 ನಿಮಿಷ. ಈಗ ಸಿನಿಮಾ ಒಂದು 40 ಡೇಸ್ 30 ಡೇಸ್ ಅನ್ಕೊಳ್ಳಿ, ತಾವು ಎಷ್ಟು ದಿವಸ ಕಮಿಟ್ಮೆಂಟ್ ಕೊಡ್ಬೋದು? ಮಜಾ ಆಯಾ ಅಂದ್ರೆ ನೀವು ಎಷ್ಟು ಸಲ ಕಮಿಟ್ಮೆಂಟ್ ಕೇಳ್ತೀರಾ? 3 to 4 ಟೈಮ್ ಓಕೆನಾ? ಮತ್ತೆ ಕಿರಿಕಿರಿ ಆ ಥರದ್ದು ಕಳ್ಳೀವಳು, ಅಯ್ಯೋ ಕಳ್ಳೀವಳು ನನ್ನ. ಓ ಇದು ನಿಜ ಆಫೀಸ್ ತರ ಕಾಣಿಸ್ತಿಲ್ಲ ನೋಡಿ. ಯಾಕೆ ಹೇಳಿ, ಅದು ಯಾವ್ದೋ ಹೋಟೆಲ್ ರೂಮ್ ತರ ಕಾಣಿಸ್ತಿದೆ. ಹಿಂದ್ಗಡೆ ನೋಡಿ, ಪಿಲ್ಲೋ ನೋಡಿ. ಅಂದರೆ ಸೆಟ್ ಲೊಕೇಶನ್ ಅಥವಾ ಯಾವ್ದಾನ ಒಂದು ಹೋಟ್ಲಿಗೆ ಇಟ್ಲಿಗೆ ಒಂದು ಒಳ್ಳೆ ಪ್ರಾಜೆಕ್ಟ್ ಬೇಕು, ಏನು ಮಾಡೋದು ಒಳ್ಳೆ ಪೇಮೆಂಟ್ ಸಿಗ್ಲಿ ಅಂತ. ನನ್ನ ಮಗನೇ, ನೀವೊಂದು ಕೆಲಸ ಮಾಡ್ರ, 2 ಮಾಳ ಹೂವು ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ನ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ. ನಿಜವಾಗ್ಲು ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ನಿಮ್ಮ ಆತ್ಮ ಇದಕ್ಕೆ ನಾವು ತೊಂದರೆ ಮಾಡಲ್ಲ. ನಿಮ್ಗೆ ಓಕೆ ಅಂತಂದ್ರೆ ಓಕೆ, ಬಟ್ ನಿಮ್ಮ ಕಮಿಟ್ಮೆಂಟ್ ಅಕ್ಕಪಕ್ಕ ಗೊತ್ತಾಗ್ಬಾರ್ದು. ಯಾರ್ಯಾರು ಗೊತ್ತಾಗ್ಬಾರ್ದು. ಏನ್ ಸಟ್ಟಲ್ಲಿ ಸರ್, ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಎಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. 4 ಟೈಮ್ ಇರುತ್ತೆ ಅಂತ ಅನ್ಕೊಂಡಿದ್ವಿ. 2 ಟೈಮ್ ಆಗ್ಬೋದು, 6 ಟೈಮ್ ಆಗ್ಬೋದು. 1 ಟೈಮ್ ಯಾವ ಥರ ಕೊಡ್ತೀರಾ? ಚೆನ್ನಾಗಾಯ್ತು. ಎಷ್ಟಾಯ್ತು ಅನ್ನೋದು ಮುಖ್ಯ ಅಲ್ಲ, ಬಟ್ ಚೆನ್ನಾಗಾಯ್ತು ಅನ್ನೋದು ಮುಖ್ಯ. ಅಂದ್ರೆ ಫುಲ್ ನೈಟ್ ಇರ್ಬೇಕಾ? ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನೀವು ಅದೇ ಸರ್, ನೀವು ಹೇಳಿ. ನಾನು ಒಂದು 20 ಅಂತ ಹೇಳ್ಬೋದು, 20K ಅಂತ ಹೇಳ್ಬೋದು. ಬಟ್ ಅದು ನಿಮ್ಗೆ ಎಷ್ಟು, ಅದಕ್ಕೆ ಜನರಾಗಿ ನೀವು ಹೇಳಿದ್ರೆ ನಮ್ಗೆ ಸರಿ ಅನ್ಸುತ್ತೆ. ಒಂದು ಫುಲ್ ನೈಟ್ ಆದ್ರೆ ಒಂದು 50 hour ಆಗುತ್ತೆ. ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ನಿಮ್ಗೆ ಇಷ್ಟ ಆಯ್ತು ಮೇಡಮ್, ಎಲ್ಲರೂ ಏನು ಸರ್ ಆಯ್ತು. ಬೇಗ ಏನಿಲ್ಲ ಸರ್, ನಿಮಗೆ ಅನ್ಸಿದ್ ನೀವು ಹೇಳ್ತೀರಾ, ನಮ್ಗೆ ಅನ್ಸಿದ್ ನಾವು ಹೇಳ್ತೀವಿ. ಅವನ್ ನೋಡಿದ್ರೆ ಇವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಅದು ಬೇಜಾರು ಪಡ್ಕೊಂಡು ನಾನು ಇಂಡಸ್ಟ್ರಿ ಇವಾಗ ಬಂದೆ. ನಾನು ತುಂಬ 3 ವರ್ಷದ ಮೇಲೆ ಆಯಿತು ಸರ್. ನಾನು ಸ್ಟಾರ್ಟಿಂಗ್ ಬಂದಾಗ ನನಗೆ ಇಂಡಸ್ಟ್ರಿ ಬಗ್ಗೆನೇ ಗೊತ್ತಿರಲಿಲ್ಲ. ಬರೋದು ಬಂದುಬಿಟ್ಟಿದ್ದೀನಿ. ಸುಮಾರು 2 ವರ್ಷ ಸುತ್ತಾಡಿದ್ದೀನಿ ಸರ್. ಎಲ್ಲ ಕಮಿಟ್ಮೆಂಟೇ ಕೇಳ್ತಾರೆ. ಸುತ್ತಾಡಿ ನನಗೆ ತುಂಬ ನನಗೆ ಇಂಡಸ್ಟ್ರಿನೇ ಬೇಡ ಅಂತ ನಾನು ಹೋಗ್ಬಿಟ್ಟಿದ್ದೆ ರಿಟರ್ನ್ ಊರಿಗೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಆಮೇಲೆ ತಾನೇ ಅವಕಾಶಗಳು ಒದಗಿ ಬರ್ಬೇಕಂತಲ್ಲ ಅಂತ. ಆಮೇಲೆ ಅದಾಗೆ
ಬಂದರು. ಆಮೇಲೆ ಬಟ್ ನನಗೆ ನಾನು ಮಾಡ್ತಿರೋ ಪ್ರಾಜೆಕ್ಟಲ್ಲಿ ಯಾವುದು ನನಗೆ ಯಾವ ಥರನೂ ಕಮಿಟ್ಮೆಂಟ್ ಇಲ್ಲ, ಏನಿಲ್ಲ, ಎಲ್ಲ ಕ್ಲೀನ್ ಪ್ರಾಜೆಕ್ಟ್. ನಿಮ್ಮ ನಂಬರ್ ಹೇಳಿ ಮೇಡಮ್. 7 8. ಹೀರೋಯಿನ್ಸ್ ಎಲ್ಲ ಕಾಮನ್ ಅಲ್ವಾ ಇದು? ಹೌದು ಸರ್, ತುಂಬ ಅಂದರೆ ತುಂಬ ಕಾಮನ್ ಆಗಿದೆ. ಎಷ್ಟೋ ಜನ ಇವಾಗ ಹೇಗಾಗಿದೆ ಅಂದರೆ ನೀವು ಕೇಳೋಕ್ಕಿಂತ ಅವರೇ ಒಪ್ಕೊಂಡು ಹೋಗ್ತೀರಿ. ಎಷ್ಟೋ ಜನ ಕೂತ್ಗಳಲ್ಲಿ ಚಾನ್ಸೇ ಕೊಡಲ್ವಾ? ಇಲ್ಲ ಸರ್ ಇಲ್ಲ ಸರ್, ಕ್ಲೀನ್ ಎಲ್ಲೋ 50 ಇವಾಗೆಲ್ಲ ಅವಾಯ್ಡ್ ಆಗಿದ್ದಾರೆ. ಇವಾಗ ಏನೋ ಕಮಿಟ್ಮೆಂಟ್ ಯಾರು ಜಾಸ್ತಿ ಕೇಳಲ್ಲ, ಯಾಕಂದರೆ ತುಂಬ ಭಯ. ಇವಾಗ ಕೆಲವು ಎಷ್ಟೋ ಹುಡುಗಿರು ಹಿಂಗೆ ಮಾತಾಡ್ಬೇಕಾದ್ರೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ತುಂಬ ಇದು ಮಾಡಿ ಇವಾಗೆಲ್ಲ ಹೆದರ್ತಾರೆ. ಅವಾಯ್ಡ್ ಆಗಿದೆ ಇವಾಗೆಲ್ಲ. ಅಷ್ಟೇ ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ಹೇಳಲ್ಲ, ಎಲ್ರಿಗೂ ಮರ್ಯಾದೆ. ಲೈಫ್ ನನಗೆ ತುಂಬ ಇದೆ, ನಮಗೆ ಇನ್ನೂ ಮರ್ಯಾದೆ ಇಂಪಾರ್ಟೆಂಟ್ ಅಲ್ವಾ? ಎಷ್ಟೋ ಚಾನ್ಸ್ ಎಲ್ಲ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ತುಂಬ ಆಗಿದೆ. ಹೌದಾ? ಯಾರ್ಯಾರು ಸರಿ ಓದಿವಿ ಕೇಳ್ತೀವಿ, ಕೇಳ್ತಾರ ಆಯಿತು ಅಷ್ಟೇ, ಆಗಲ್ಲ ಅಂದರೆ ಸರಿ ಅಷ್ಟೇ. ನಾನು ತುಂಬ ಮೂವೀಸು, ಎಷ್ಟು ಮೂವಿ ತುಂಬ ಕ್ಯಾನ್ಸಲ್ ಆಗಿದೆ ಎಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ದೊಡ್ಡ ದೊಡ್ಡ ಸ್ಟಾರ್ ಹೀರೋಯಿನ್ಗಳು ಮೇಡಮ್ ಸರ್, ಎಲ್ಲರೂ ಸರ್ ಸ್ಟಾರ್ ಹೀರೋಯಿನ್ಗಳು ಕಮಿಟ್ಮೆಂಟ್ಗೆ 1 ಅವರ್ಗೆ 1 ಲಕ್ಷ 2 ಲಕ್ಷ. ರೇಟ್ ಎಷ್ಟು? 1 ಲಕ್ಷ 2 ಲಕ್ಷ 1 ಅವರ್ಗೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ.